Hello, good evening my dear students. Today we discuss about the Engineering Mathematics 2 ಅಂದರೆ M2 ಪೇಪರ್ ಡಿಪ್ಲೊಮೊ ಸೆಕೆಂಡ್ ಸೆಮ್ಮಲ್ಲಿ ಬರುವಂತಹ M2 ಪೇಪರ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ನಾನು ಈ ಸೆಕ್ಷನಲ್ಲಿ ನಿಮಗೆ ಏನು ಹೇಳ್ಕೊಡ್ತಿದ್ದೀನಿ ಅಂದರೆ ಯಾವ ರೀತಿ ಪಾಸ್ ಆಗ್ಬೋದು. ಎಲ್ಲರೂ ಏನು ಅನ್ಕೊಂಡಿರ್ತಾರೆ M2 ಇಸ್ ಅ ವೆರಿ ಟಫ್ ಸಬ್ಜೆಕ್ಟ್ ಅಂತ ಅನ್ಕೊಂಡಿರ್ತೀರಾ, ಬಟ್ ಇಟ್ ಈಸ್ ರಾಂಗ್. ಕಂಪೇರ್ ಟು M1 M2ನೇ ಭಾಳ ಈಸಿ ಇದೆ. ನೀವು ಯಾವ ರೀತಿ ಚಾಪ್ಟರ್ನ ಚಾಯ್ಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಫಸ್ಟ್ ಸಿಲೆಬಸ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ಫಸ್ಟ್ ಸಿಲೆಬಸ್ಸಲ್ಲಿ ಯಾವ ಟಾಪಿಕ್ಸ್ ಬಹಳ ಇಂಪಾರ್ಟೆಂಟು, ಯಾವ ಟಾಪಿಕ್ಸ್ ನಾವು ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರು ಇನ್ನೂ ಕ್ಲಾಸಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನೆಕ್ಸ್ಟ್ ವಿಡಿಯೋಸಲ್ಲಿ 10 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಫಸ್ಟ್ ಟಾಪಿಕ್ ಬಂದುಬಿಟ್ಟು ಸ್ಟ್ರೇಟ್ ಲೈನ್. ಸೆಕೆಂಡ್ ಬಂದುಬಿಟ್ಟು ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್. ನೆಕ್ಸ್ಟ್ ಒನ್ ಬಂದುಬಿಟ್ಟು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್. ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಇಂಟಿಗ್ರಲ್ ಕ್ಯಾಲ್ಕುಲಸ್ ಆ್ಯಂಡ್ ಲಾಸ್ಟ್ ಟಾಪಿಕ್ ಬಂದುಬಿಟ್ಟು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್. ದೀಸ್ ಆರ್ ದ 5 ಟಾಪಿಕ್ಸ್ ಬಿಲಾಂಗ್ಸ್ ಟು ದ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2. ಇವಾಗ ನಿಮಗೆ ನಾನು ಈ ಸೆಕ್ಷನಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಯಾವ ರೀತಿ ಪಾಸ್ ಆಗಬೇಕು, ಯಾವ ರೀತಿ ನೀವು ಲೆಸನ್ಸ್ನ ಚಾಪ್ಟರ್ಸ್ನ ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾವ ಚಾಪ್ಟರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಆಗ್ತದೆ. ಸೊ ಫಸ್ಟ್ ಚಾಪ್ಟರ್ ಅಂದರೆ ಸ್ಟ್ರೇಟ್ ಲೈನಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ? 30 ಮಾರ್ಕ್ಸ್. ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸಲ್ಲಿ ಕೂಡ 30 ಮಾರ್ಕ್ಸ್. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ 30 ಮಾರ್ಕ್ಸ್. ಇಂಟಿಗ್ರಲ್ ಕ್ಯಾಲ್ಕುಲಸ್ 30 ಮಾರ್ಕ್ಸ್. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಕೂಡ 30 ಮಾರ್ಕ್ಸ್. ಓವರ್ ಆಲ್ ಎಷ್ಟು ಮಾರ್ಕ್ಸ್ ಆಯಿತು? 150 ಮಾರ್ಕ್ಸಿನ ಪೇಪರ್ ಇರುತ್ತೆ. ನಿಮ್ಗೆ ಅದರಲ್ಲಿ 50 ಮಾರ್ಕ್ಸ್ ಚಾಯ್ಸ್ ಇರುತ್ತೆ, ಬಟ್ ನೀವು ಎಷ್ಟು ಮಾರ್ಕ್ಸಿನ ಬರೀಬೇಕ್ರಿ? 100 ಮಾರ್ಕ್ಸ್ ಪೇಪರ್ನ ಬರೀಬೇಕಾಗುತ್ತೆ. ಸೊ ಅದರಲ್ಲಿ ನೀವು ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂದರೆ 40 ಮಾರ್ಕ್ಸ್. ಎಷ್ಟು ಪಾಸಿಂಗ್ ಮಾರ್ಕ್ಸು? 40 ಮಾರ್ಕ್ಸ್. 40 ಮಾರ್ಕ್ಸ್. ಡೋಂಟ್ ಸ್ಟಿಕ್ ಆನ್ ಟು ದ 40 ಮಾರ್ಕ್ಸ್. ನಿಮ್ಗೆ ಆಲ್ರೆಡಿ ಓಲ್ಡ್ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ, 40 ಮಾರ್ಕ್ಸ್ಗೆ ಸ್ಟಿಕ್ ಆನ್ ಆಗಬೇಡ್ರಿ. ಅಟ್ಲೀಸ್ಟ್ ನೀವು 60 to 70 ಮಾರ್ಕ್ಸಿಂದು ಪೇಪರ್ನ ಬರೀಲೇಬೇಕು. ಅಟ್ಲೀಸ್ಟ್ 60 to 70 ಬರೆದ್ರೆ ನಿಮಗಲ್ಲಿ 40 ಮಾರ್ಕ್ಸ್ನ ಈಸಿಲಿ ಗ್ರ್ಯಾಬ್ ಮಾಡಿಕೊಂಡು ನೀವು ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ನೀವು ಈ 3 ಟಾಪಿಕ್ ಮೇಲೆ ಭಾಳ ಕಾನ್ಸಂಟ್ರೇಷನ್ ಮಾಡಬೇಕು. ಈ 3 ಟಾಪಿಕ್ನ ಭಾಳ ನೀವು ಚಾಯ್ಸ್ ಮಾಡೋದು ಬಹಳ ಅವಶ್ಯಕತೆ ಆಗಿದೆ. ಯಾಕಂದರೆ ಈಗ ಸ್ಟ್ರೇಟ್ ಲೈನಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ? 30 ಮಾರ್ಕ್ಸ್. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಅದರಲ್ಲಿ ಕೂಡ 30 ಮಾರ್ಕ್ಸ್. ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಕೂಡ 30 ಮಾರ್ಕ್ಸ್. ಓವರ್ ಆಲ್ ಅದು 3 ಚಾಪ್ಟರ್ಸ್ನ ನೀವು ಕನ್ಸಿಡರ್ ಮಾಡಿದೆ ಓವರ್ ಆಲ್ ಎಷ್ಟು ಬರುತ್ತೆ? 90 ಮಾರ್ಕ್ಸ್ ಪೇಪರ್ ಇರುತ್ತೆ. ಅದಕ್ಕೆ ಇದರಲ್ಲಿ ನೀವು ಹೋಲ್ ಸಿಲೆಬಸ್ನ ಓದಬೇಕು ಅಂತ ಏನು ನೆಸಿಟಿ ಇಲ್ಲ. ಇವಾಗ ಆಲ್ರೆಡಿ ಎಕ್ಸಾಮ್ಸ್ ನಿಯರ್ ಬರ್ತಿದ್ದೇವೆ. ಅದರಲ್ಲಿ ನೀವು ಚಾಯ್ಸ್ ಮಾಡೋದಾದರೆ ಇನ್ನೂ ಕೂಡ ನಿಮ್ಗೆ ಆಪ್ಷನ್ ಇದೆ. ಏನು ಮಾಡಬೇಕು ಅಂದರೆ 10 ಮಾರ್ಕ್ಸ್ ಕ್ವಶನ್ಸ್ನ ನೀವು ಪ್ರಿಪೇರ್ ಆಗಬೇಕು, ಮತ್ತು 5 ಮಾರ್ಕ್ಸ್ ಕ್ವಶನ್ನ ಪ್ರಿಪೇರ್ ಆಗಬೇಕು. ಯಾವ ರೀತಿ 10 ಮಾರ್ಕ್ಸ್ ಅಂದರೆ 10 ಮಾರ್ಕ್ಸಲ್ಲಿ 5 ಕ್ವಶನ್ಸ್ ಕೇಳ್ತಾರೆ. ಅದರಲ್ಲಿ ನೀವು ಎಷ್ಟು ಕ್ವಶನ್ಸ್ ಬರೀಬೇಕು ರೀ? 3 ಕ್ವಶನ್ಸ್ನ ಟಚ್ ಮಾಡಬೇಕು. ಅಂದರೆ 3 into 10 ಎಷ್ಟಾಯಿತು? 30 ಮಾರ್ಕ್ಸ್. ಈ 3 ಕ್ವಶನ್ನು ಈ 3 ಚಾಪ್ಟರಲ್ಲೇ ಬಿಲಾಂಗ್ ಆಗಿರುತ್ತೆ. ಸೊ ಡೋಂಟ್ ವರಿ, ನೀವು ಇಂಟಿಗ್ರಲ್ನ ಓದಬೇಕು ಅನ್ನೋ ನೆಸಿಟಿ ಇಲ್ಲ. ಇಂಟಿಗ್ರಲ್ ಟಫ್ ಆದರೆ ಲಿವ್ ಇಟ್, ಅದನ್ನ ಬಿಟ್ಬಿಡಿ. ಆ್ಯಕ್ಚುಲಿ ಇಂಟಿಗ್ರಲ್ ಈಸಿಯೆಸ್ಟ್ ಚಾಪ್ಟರ್, ಬಟ್ ನಿಮಗೆ ಅದು ಓದೋದಕ್ಕೆ ಟಫ್ ಆಗ್ತದೆ ಅನ್ನೋರು ಪಾಸ್ ಆದರೆ ಸಾಕು ಅನ್ನೋ ಇದರಲ್ಲಿ ಮೆಂಟಾಲಿಟಿ ಇರೋರು. ಸೊ ಈ 3 ಚಾಪ್ಟರ್ನ ಅಷ್ಟೇ ಓದಿದ್ರೆ ಸಾಕು. ಈ 3 ಚಾಪ್ಟರಲ್ಲಿ ಆ 3 ಕ್ವಶನ್ಸ್ ಟಚ್ ಆಗುತ್ತೆ. 3 into 10 ಎಷ್ಟಾಯಿತು? 30 ಮಾರ್ಕ್ಸ್. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್. 5 ಮಾರ್ಕ್ಸಲ್ಲಿ 8 ಕ್ವಶನ್ಸ್ ಕೇಳ್ತಾರೆ. ನಿಮ್ಗೆ ಎಷ್ಟು ಬರೀಬೇಕು? 5 ಕ್ವಶನ್ಸ್ನ ಟಚ್ ಮಾಡಬೇಕು. ಆ 5 ಕ್ವಶನ್ಸು ಈ 3 ಚಾಪ್ಟರ್ಸಲ್ಲೇ ಬಿಲಾಂಗ್ ಆಗಿರುತ್ತೆ. ಸೊ 5 into 5 25. ಎಷ್ಟಾಯ್ತು ರೀ? 25 + 30 55 ಮಾರ್ಕ್ಸ್ ಈಸಿಲಿ ನಿಮಗೆ ಸಿಗುತ್ತೆ. ಯಾವ ಚಾಪ್ಟರ್ ಹೋದರೆ? ಸ್ಟ್ರೇಟ್ ಲೈನು, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್. ಐ ಥಿಂಕ್ ನಿಮ್ಗೆಲ್ಲರಿಗೂ ಇದು ಅರ್ಥ ಆಯಿತು ಅನ್ನಿಸ್ತದೆ ಸಿಲೆಬಸ್ಸು ಯಾವ ರೀತಿ ಚಾಯ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ನೀವು ಇವಾಗ ಏನು ಮಾಡಬೇಕು ಅಂದರೆ 10 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ಗೆ ಮೋರ್ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ನಾನು ಇವತ್ತಿನ ಸೆಕ್ಷನಲ್ಲಿ 10 ಮಾರ್ಕ್ಸಲ್ಲಿ 3 ಕ್ವಶನ್ ಯಾವ ರೀತಿ ಕೇಳ್ತಾರೆ, ಅದರಲ್ಲಿ ಕೂಡ ಫಿಕ್ಸ್ ಟಾಪಿಕ್ ಇರುತ್ತೆ. ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ 10 ಮಾರ್ಕ್ಸಲ್ಲಿ ಫಿಕ್ಸ್ ಕ್ವಶನ್ಸ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. 10 ಮಾರ್ಕ್ಸಲ್ಲಿ 5 ಕ್ವಶನ್ಸ್ ಕೇಳ್ತಾರೆ. ಅದರಲ್ಲಿ ನೀವು ಎಷ್ಟು ಕ್ವಶನ್ಸ್ ಟಚ್ ಮಾಡಬೇಕು? 3 ಕ್ವಶನ್ಸ್ನ ಟಚ್ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಕ್ವಶನ್ ಬಂದುಬಿಟ್ಟು ಸ್ಟ್ರೇಟ್ ಲೈನ್ ಮೇಲೆ ಇರುತ್ತೆ. ಫಸ್ಟ್ ಕ್ವಶನಲ್ಲಿ ಎ ಮತ್ತು ಬಿ ಅನ್ನೋ 2 ಸೆಕ್ಷನ್ಸ್ ಇರುತ್ತೆ. ನಿಮಗೆ ಮಾಡಲ್ ಚೇಂಜ್ ಆಗಿರೋ ಮಾಡಲ್ ಕ್ವಶನ್ ಪೇಪರ್ ನೋಡಿರ್ಬೋದು. ನೀವು ಮಾಡಲ್ ಕ್ವಶನ್ ಪ್ರಕಾರನ ಓದಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ಕ್ವಶನಲ್ಲಿ ಎ ಮತ್ತು ಬಿ ಅನ್ನೋದು 2 ಪಾರ್ಟ್ ಇರುತ್ತೆ. ಫಸ್ಟ್ ಎ ಪಾರ್ಟ್ ಟಚ್ ಮಾಡಿದರೆ 5 ಮಾರ್ಕ್ಸ್, ಮತ್ತು ಬಿ ಅದರಲ್ಲೇ ಬಿ ಕ್ವಶನ್ ಟಚ್ ಮಾಡಿದರೆ ಇನ್ನು 5 ಮಾರ್ಕ್ಸ್. ಓವರ್ ಆಲ್ ಎಷ್ಟು ಮಾರ್ಕ್ಸ್ ಆಯಿತು? 10 ಮಾರ್ಕ್ಸ್ ಆಯಿತು. ಸೊ ಎ ಬಿ ಅಂತ ಇರುತ್ತೆ, ಒಂದೇ ಅಷ್ಟೇ ಟಚ್ ಮಾಡಿದರೆ 5 ಮಾರ್ಕ್ಸ್ ಅಷ್ಟೇ ಬರುತ್ತೆ. ಸೊ ನೀವು ಫಸ್ಟ್ ಕ್ವಶನಲ್ಲಿ ಎ ಬಿ ಎರಡೂ ಕೂಡ ನೀವೇನು ಮಾಡಬೇಕು? ಆನ್ಸರ್ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಎ ಒಳಗೆ ಡಿಸ್ಕಸ್ ಮಾಡೋಣ. ಎ ಒಳಗೆ ಏನಿರುತ್ತೆ ಕ್ವಶನ್ ಅಂದರೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಫಾರ್ ದ ಲೈನ್. ಏನು ಮಾಡಬೇಕು? ಈಗ ನಾವು ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಯಾವ ಲೈನು? 2 ಲೈನ್ ಕೊಟ್ಟಿದ್ದಾರೆ.
ಇವು 2 ಲೈನ್ ಒಳಗೆ ಒಂದು ನಂಬರ್ ಮಿಸ್ ಆಗೈತಿ, ಅದಕ್ಕೆ ಕೆ ಅಂತ ಕೊಟ್ಟಿದ್ದಾರೆ. ಈ ವ್ಯಾಲ್ಯೂನ ನಾವು ಏನು ಮಾಡ್ಬೇಕ್ರಿ, ಫೈಂಡ್ ಔಟ್ ಮಾಡಬೇಕು. 2 ಲೈನ್ ಯಾವ್ಯಾವ ಅಂದರೆ ಅದು kx plus 3y minus 2 is equal to 0 and 2x plus 5y plus 1 is equal to 0 ಆರ್ ಪ್ಯಾರಲಲ್. ಈ ಕಂಡೀಷನ್ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತಾ. ಪ್ಯಾರಲಲ್ ಅನ್ನೋ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಈ ಪ್ಯಾರಲಲ್ ಕಂಡೀಷನ್ ಇಂದ ಒಂದು ಫಾರ್ಮುಲಾ ಇರುತ್ತೆ. ಸೊ ನೀವೇನು ಮಾಡಬೇಕು, ಸ್ಟ್ರೇಟ್ ಲೈನಲ್ಲಿ ಫಾರ್ಮುಲಾ ಬಾಯ್ಟ್ ಹಾಕೋದು, ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತಾ. ಸೊ ನೀವು ಫಾರ್ಮುಲಾನ ಕರೆಕ್ಟಾಗಿ ತಿಳ್ಕೊರಿ. ಯಾವ ಫಾರ್ಮುಲಾನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಯಾವ ಕಂಡೀಷನ್ನ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅನ್ನೋದು ಯಾವಾಗ ನೆನ್ಪಿಟ್ಕೊತೀರಾ ಅವಾಗ ಮಾತ್ರ ನೀವು ಸ್ಟ್ರೇಟ್ ಲೈನಿಂದ ಪ್ರಾಬ್ಲಮ್ಸ್ನ ಟಚ್ ಮಾಡೋಕ್ಕೆ ಆಗುತ್ತೆ, ಆನ್ಸರ್ ಮಾಡೋಕ್ಕಾಗುತ್ತೆ. ಇದರಲ್ಲಿ ನೋಡ್ರಿ ಪ್ಯಾರಲಲ್ ಅನ್ನೋ ಕಂಡೀಷನ್ ಕೊಟ್ಟಿದ್ದಾರೆ. ಸೊ ನೀವು ಅದಕ್ಕಿಂತ ಮುಂಚೆ ಪ್ಯಾರಲಲ್ ಕಂಡೀಷನ್ನಿಗೆ ಯಾವ ರೀತಿ ನಾವು ಸ್ಲೋಪ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೆನ್ಪಿಟ್ಕೋಬೇಕಾಗುತ್ತೆ. ಅದನ್ನ ಬಿಡಿ. ಇವಾಗ ಸೊಲ್ಯೂಷನ್ ಗಿವನ್ ಯಾವುದಪ್ಪ, ಫಸ್ಟ್ ಲೈನ್ ಯಾವ್ದು ಕೊಟ್ಟಿದ್ದಾರೆ, ಫಸ್ಟ್ ಲೈನ್ ಈಸ್ kx plus 3y minus 2 is equal to 0. ಸೆಕೆಂಡ್ ಲೈನ್ ಯಾವುದು 2x plus 5y plus 1 is equal to 0. ಇವೆರಡು ಲೈನ್. ಇವಾಗ ಅವ್ರು ಪ್ಯಾರಲಲ್ ಅನ್ನೋ ಕಂಡೀಷನ್ ಕೊಟ್ಟಿದ್ದಾರೆ ಅಂದರೆ ಪ್ಯಾರಲಲ್ ಒಳಗೆ 2 ಸ್ಲೋಪ್ಸ್ ಏನಾಗಿರ್ತವೆ, ಈಕ್ವಲ್ ಆಗಿರ್ತವೆ. ಏನಾಗಿರ್ತವೆ ರೀ, 2 ಸ್ಲೋಪ್ಸು ಈಕ್ವಲ್ ಆಗಿರ್ತವೆ. ಅದಕ್ಕೋಸ್ಕರ ನಾವು ಫಸ್ಟ್ ಸ್ಲೋಪ್ನ ಕಂಡು ಹಿಡ್ಕೊಳ್ಳೋದು ಬಹಳ ನೆಸಿಟಿ ಇರುತ್ತೆ. ಸೊ ಸ್ಲೋಪ್ ಆಫ್ ಫಸ್ಟ್ ಲೈನ್ ಈಸ್ m1 is equal to minus a by b. ಇದನ್ನು ಮೈನಸ್ a by b ನ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ಮೈನಸ್ a by b ನ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ಯಾವಾಗಲೂ ಇಕ್ವೇಷನ್ ಕೊಟ್ಟಾಗ ಸ್ಲೋಪ್ ಕಂಡಿಡೋ ಫಾರ್ಮುಲಾ ಏನ್ರಿ, ಮೈನಸ್ a by b. ಮೈನಸ್ a by b. ಫಸ್ಟ್ ಲೈನ್ ಒಳಗೆ a ಏನೈತ್ರಿ, k b ಏನೈತ್ರಿ 3. ಸೊ ಮೈನಸ್ k by 3. ನೋಡ್ರಿ ಇಲ್ಲಿ ಸೆಕೆಂಡ್ ಲೈನ್ ಸ್ಲೋಪ್ ಏನ್ರಿ m2 is equal to minus a by b. ಇಲ್ಲಿ ಕೂಡ ಮೈನಸ್ a by b ನ ಯೂಸ್ ಮಾಡಬೇಕು, ಯಾಕಂದ್ರೆ ಇಲ್ಲಿ ಕೂಡ ಇಕ್ವೇಷನ್ ಕೊಟ್ಟಿದ್ದಾರೆ. ಸೊ ಮೈನಸ್ a ಅಂದ್ರೆ ಏನೈತ್ರಿ ಇಲ್ಲಿ 2, b ಅಂದ್ರೆ ಏನೈತ್ರಿ 5. ಸೊ ಮೈನಸ್ 2 by 5. ಎರಡು ಲೈನಿಂದ ಸ್ಲೋಪ್ ಕಂಡಿಡಿದಾಯ್ತು. ಇವಾಗ ನಮಗೆ ಕಂಡೀಷನ್ ಬರ್ಕೊಂಡು ನೆಸಿಟಿ ಐತಿ. ಏನು ಕಂಡೀಷನು, ಪ್ಯಾರಲಲ್ ಕಂಡೀಷನ್. ಏನ್ರಿ ಪ್ಯಾರಲಲ್ ಕಂಡೀಷನ್ನು, ಇಫ್ ದ 2 lines are parallel m1 is equal to m2. m1 ಅಂದ್ರೆ ಏನು ಫೈಂಡ್ ಮಾಡಿಲ್ಲ, ಮೈನಸ್ k by 3. m2 ಅಂದ್ರೆ ಏನ್ರಿ, ಮೈನಸ್ 2 by 5. ನಾವು ಇವಾಗ ಏನು ಫೈಂಡ್ ಮಾಡಬೇಕು, k ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿದೆ k ವ್ಯಾಲ್ಯೂ. ಸೊ ಈ ವ್ಯಾಲ್ಯೂ ಕಂಡುಹಿಡಬೇಕು ಅಂದರೆ ನಾವೀಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಕ್ಯಾನ್ಸಲ್ ಮಾಡಲಿ, ಕ್ಯಾನ್ಸಲ್ ಆಯಿತು. ಇವಾಗ ಕ್ರಾಸ್ ಮಲ್ಟಿಪ್ಲೈ k ಇಂಟು 5k is equal to 3 2s 6. ಓಕೆ, ನನಗೆ ಬೇಕಾಗಿರೋದು ಯಾವ ವ್ಯಾಲ್ಯೂ ರೀ, k ವ್ಯಾಲ್ಯೂ. ಸೊ ದೇ k is equal to ಇಲ್ಲಿ ಇವೆರಡು ನನ್ನ ರಿಲೇಷನ್ ಏನಿದೆ, ಇಂಟು ಇದೆ. ಸೊ ಇಂಟು ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡ್ ಬೈ. ಸೊ 6 by 5 k ವ್ಯಾಲ್ಯೂ ಫೈಂಡ್ ಮಾಡಿದ್ರೆ ದಿಸ್ ಈಸ್ ಅ ಆನ್ಸರ್. ಇಷ್ಟು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಿಮಗೆ. ಇವಾಗ ಬಿ ಕ್ವಶನ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಎಲ್ಲಿ ನಿಮ್ಗೆ ಯಾವ್ದು ಕಂಡೀಷನ್ ಮೇಲೆ ಕೇಳ್ತಾರೆ, ಪ್ಯಾರಲ್ ಅಥವಾ ಪರ್ಪೆಂಡಿಕ್ಯುಲರ್. ಪ್ಯಾರಲ್ ಆದರೂ ಕೇಳ್ಬೋದು, ಪರ್ಪೆಂಡಿಕ್ಯುಲರ್ ಆದರೂ ಕೇಳ್ಬೋದು. ಬಟ್ ಪ್ಯಾರಲ್ ಕಂಡೀಷನ್ ಏನಿರುತ್ತೆ, m1 is equal to m2 ಇರುತ್ತೆ. ಆ ಕಂಡೀಷನ್ ಯೂಸ್ ಮಾಡಿಕೊಂಡು k ವ್ಯಾಲ್ಯೂ ಕಂಡುಹಿಡಬೇಕು. ಅದೇ ಪರ್ಪೆಂಡಿಕ್ಯುಲರ್ ಕೇಳಿದರೆ m1 ಇಂಟು m2 is equal to -1. ಆ ಕಂಡೀಷನ್ನ ಯೂಸ್ ಮಾಡಿಕೊಂಡು ಕಂಡುಹಿಡಬೇಕು. ಆಲ್ಮೋಸ್ಟ್ ಪ್ಯಾರಲಲ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಪ್ಯಾರಲಲ್ನ ನೀವು ಪರ್ಫೆಕ್ಟ್ ಮಾಡ್ಕೊಡ್ರಿ. ಅಥವಾ ಇನ್ನೊಂದು ಅದೇದ್ರೊಳಗೆ ಇನ್ನೊಂದು ಕ್ವಶನ್ ಏನು ಕೇಳ್ಬೋದು ಅಂದರೆ, ಶೋ ದಟ್ 2 lines ಆರ್ ಪ್ಯಾರಲ್. ಅಂದರೆ 2 ಲೈನ್ ಪ್ಯಾರಲ್ ಅದಾವೆಲ್ಲ ಚೆಕ್ ಮಾಡ್ರಿ ಅಂತ ಅನ್ನೋದ್ರ ಕ್ವಶನ್ ಕೇಳ್ಬೋದು. ಸೊ ನಿಮ್ಗೆ ಯಾವ ಕಂಡೀಷನ್ ಮೇಲೆ ಇರುತ್ತೆ, ಫಸ್ಟ್ ಕ್ವಶನ್ ಒಳಗೆ 10 marks ಒಳಗೆ ಫಸ್ಟ್ ಕ್ವಶನ್ ಒಳಗೆ ಎ ಒಳಗೆ ಪ್ಯಾರಲ್ ಅಥವಾ ಪರ್ಪೆಂಡಿಕ್ಯುಲರ್ ಕಂಡೀಷನ್ ಮೇಲೆ ಇರುತ್ತೆ. ಇದನ್ನ ಮಾತ್ರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊರಿ. ಬಿ ಒಳಗೂ ಕೂಡ ಫಿಕ್ಸ್ ಕ್ವಶನ್ ಯಾವ್ದು ಮೇಲೆ ಇರುತ್ತೆ, ಲೈನ್ ಜಾಯಿನಿಂಗ್ 2 points ಕೊಟ್ಟಿರ್ತಾರೆ. ನೀವು ಇಕ್ವೇಷನ್ನ ಫೈಂಡ್ ಔಟ್ ಮಾಡಬೇಕು. ಪ್ಯಾಟರ್ನ್ ಮಾತ್ರ, ಕ್ವಶನ್ ಪೇಪರ್ ಪ್ಯಾಟರ್ನ್ ಮಾತ್ರ ಸೇಮ್ ಇರುತ್ತೆ. ಬಟ್ ನಂಬರ್ಸ್ ವಿಲ್ ನಂಬರ್ ಚೇಂಜ್ ಆಗ್ಬೋದು. ಬಟ್ ನಿಮಗೆ ಆನ್ಸರ್ ಮಾಡೋಕ್ಕೆ ಈ ಪ್ಯಾಟರ್ನ ತಿಳ್ಕೊಂಬಿಟ್ರೆ ಸಾಕು, ಈಸಿಲಿ ಆನ್ಸರ್ ಮಾಡ್ಬೋದು. ನಂಬರ್ ಯಾವುದಾದ್ರೂ ಕೊಡ್ಬೋದು. ಬಟ್ ನಿಮಗೆ ಪ್ಯಾಟರ್ನ್ ಯಾವ ರೀತಿ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲಿತ್ರೆ ಸಾಕು. ಫಸ್ಟ್ ಅದರಲ್ಲಿ ನೋಡ್ರಿ, ಇವಾಗ ಬಿ ಒಳಗೆ ಫೈಂಡ್ ದ ಇಕ್ವೇಷನ್ ಆಫ್ ಲೈನ್ ಜಾಯಿನಿಂಗ್ 2 points. ಯಾವುದೇ ಪಾಯಿಂಟ್ಸು 4,2 ಆ್ಯಂಡ್ 6,5. ನಿಮ್ಮ ಕ್ವಶನ್ ಪೇಪರ್ ಒಳಗೆ ಇಕ್ವೇಷನ್ ಕಂಡುಹಿಡಿಯಕ್ಕೆ ಹೇಳಿ 2 points ಕೊಟ್ಟಿದ್ದಾರೆ. ದಿಸ್ ಈಸ್ ಅ 1 point ಕೋಆರ್ಡಿನೇಟ್ ಪಾಯಿಂಟ್. ಇದು 1 point, ಇದು 1 point. ಓಕೆ, 2 points ಕೊಟ್ಟಿದ್ದಾರೆ ಅಂದಮೇಲೆ ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗಬೇಕು, 2 point ಫಾರ್ಮುಲಾನೇ ಯೂಸ್ ಮಾಡಬೇಕು. ಅರ್ಥ ಆಯ್ತಾ? 2 point ಕೊಟ್ಟಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, 2 point ಫಾರ್ಮುಲಾ. ನಿಮಗೆ ಫಸ್ಟ್ ಕ್ವಶನ್ 10 marks ಒಳಗೆ ಫಸ್ಟ್ ಕ್ವಶನ್ ಒಳಗೆ ಬಿ ಕ್ವಶನ್ ಯಾವಾಗಲೂ 2 point ಫಾರ್ಮುಲಾದ ಮೇಲೆ ಇರುತ್ತೆ.
ಅದಕ್ಕೋಸ್ಕರ ಗಿವನ್ x1, y1 ಈಸ್ 4, 2, x2, y2 ಈಸ್ 6, 5. ಫಸ್ಟ್ ಪಾಯಿಂಟ್ನ ನೀವು x1, y1 ತಗೋಬೇಕು, ಸೆಕೆಂಡ್ ಪಾಯಿಂಟ್ನ x2, y2 ಅಂತ ತಗೋಬೇಕು. ಬೈ ಯೂಸಿಂಗ್ ದ 2 ಪಾಯಿಂಟ್ ಫಾರ್ಮುಲಾ. 2 ಪಾಯಿಂಟ್ ಫಾರ್ಮುಲಾ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ಈ ಫಾರ್ಮುಲಾ ನೀವು ಬಾಯ್ ಹಾಕ್ಲೇಬೇಕು. y ಮೈನಸ್ y1 ಡಿವೈಡ್ ಬೈ x ಮೈನಸ್ x1 ಇಸ್ ಈಕ್ವಲ್ ಟು y2 ಮೈನಸ್ y1 ಬೈ x2 ಮೈನಸ್ x1. y1 ಅಂದ್ರೆ ಇನ್ಪುಟ್ ಮಾಡ್ತೀರಾ 2, x1 ಅಂದ್ರೆ ಇನ್ಪುಟ್ ಮಾಡ್ತೀರಾ 4, ನೆಕ್ಸ್ಟ್ y2 ಅಂದ್ರೆ ಇನ್ಪುಟ್ ಮಾಡ್ತೀರಾ 5, y1 ಅಂದ್ರೆ ಇನ್ಪುಟ್ ಮಾಡ್ತೀರಾ 2, ನೆಕ್ಸ್ಟ್ x2 ಅಂದ್ರೆ ಇನ್ಪುಟ್ ಮಾಡ್ತೀರಾ 6, x1 ಅಂದ್ರೆ ಇನ್ಪುಟ್ ಮಾಡ್ತೀರಾ 4. 5 minus 2 is 3, 6 minus 4 is 2. ನೆಕ್ಸ್ಟ್ ಆಸ್ ಇಟ್ ಈಸ್, ಇದರಲ್ಲಿ ಇದನ್ನ ಮೈನಸ್ ಮಾಡಕ್ ಬರಲ್ಲ, ಆಸ್ ಇಟ್ ಈಸ್ನ ಹಂಗೆ ಕ್ಯಾರಿ ಮಾಡ್ಕೋರಿ. ಇವಾಗ ನೀವು ಇಕ್ವೇಶನ್ ಕಂಡಿಬೇಕು. ಇಕ್ವೇಶನ್ ಅಂದ್ರೆ ಯಾವ ಫಾರ್ಮ್ನಾಗ ಇರಬೇಕು? ax plus by plus c is equal to 0. ದಿಸ್ ಈಸ್ ದ ಇಕ್ವೇಶನ್ ಪ್ಯಾಟರ್ನ್. ಜನರಲ್ ಇಕ್ವೇಶನ್ ಯಾವ ಫಾರ್ಮ್ನಾಗ ಇರುತ್ತೆ? ax plus by plus c is equal to 0. ಈ ಫಾರ್ಮ್ನಾಗ ಇಕ್ವೇಶನ್ ಕಂಡಿಡಿಬೇಕು ನಾವು, ಹೌದಾ? ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ರಿ, ಇದು ಆ ಫಾರ್ಮ್ನಾಗ ಇಲ್ಲ. ಸೊ ಏನು ಮಾಡ್ಬೇಕು ನೀವು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ 2 ಇಂಟು y ಮೈನಸ್ 2, 3 ಇಂಟು ಎಕ್ಸ್ ಮೈನಸ್ 4. ನೆಕ್ಸ್ಟ್ ಈ 2 ಹೊರಗಡೆ ಇದೆ, ಒಳಗೆ ತಗೋರಿ. 2 ಇಂಟು y 2y, 2 ಇಂಟು 2 4, ಇಲ್ಲಿ ಮೈನಸ್ ಆಸ್ ಇಟ್ ಇಸ್. 3 ಇಂಟು ಎಕ್ಸ್ 3x, 3 ಇಂಟು 4 12, ಈ ಮೈನಸ್ ಆಸ್ ಇಟ್ ಇಸ್. ಇವಾಗ ರೀಅರೇಂಜ್ ಮಾಡಬೇಕು, ಯಾಕಂದ್ರೆ ನನಗೆ ಯಾವ ಫಾರ್ಮ್ನಾಗ ಇರ್ಬೇಕು ರೀ? ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಅಂದರೆ ಈಕ್ವಲ್ ಟು ಏನಿರ್ಬೇಕು? ಇಲ್ಲಿ 0 ಇರಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ? ಈ ಟರ್ಮ್ನ ಆ ಕಡೆ ಕಳಿಸ್ತೀನಿ. ಓಕೆ, 2y ಮೈನಸ್ 4ನ ಆ ಕಡೆ ಕಳಿಸ್ಬೇಕಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ನ ರೈಟ್ ಹ್ಯಾಂಡ್ ಸೈಡ್ನ ನಾನು ಕಳಿಸ್ತಿದ್ದೀನಿ, ಅಂದರೆ ಆ ಕಡೆ ಹಾಕ್ತಿದ್ದೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, 2y ಅಂದರೆ ಪ್ಲಸ್ ಇದ್ದು ಆ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ 2y, ಮೈನಸ್ 4 ಇದ್ದು ಆ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ 4. LHS ಇದ್ದು RHS ಸೈಡ್ ಹೋದರೆ ಅದು ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಮೈನಸ್ ಐತೆ, ಆ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಓಕೆ, ಪ್ಲಸ್ 2 ಇದ್ದಿದ್ದು ಆ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ 2y. ಓಕೆ, ಇಲ್ಲಿ ನೋಡ್ರಿ, 3x ಆಸ್ ಇಟ್ ಈಸ್ ಇಟ್ಕೋಬೇಕು, ಮೈನಸ್ 2y ಆಸ್ ಇಟ್ ಈಸ್ ಇಡಬೇಕು. ಯಾಕಂದರೆ ಇದು ಎಕ್ಸ್ ಕೋಆರ್ಡಿನೇಟ್, ಇದು y ಕೋಆರ್ಡಿನೇಟು, ಇವೆರಡೂ ಮೈನಸ್ ಮಾಡಕ್ಕೆ ಬರಲ್ಲ. ಸೊ 3x ಮೈನಸ್ 2y ಆಸ್ ಇಟ್ ಈಸ್. ಇಲ್ಲಿ ನೋಡ್ರಿ, ಮೈನಸ್ 12 ಐತಿ, ಇಲ್ಲಿ ಪ್ಲಸ್ 4 ಇದೆ. ಇದು ನಂಬರ್ಸ್, ಇವು ನಂಬರ್ಸ್ ಎರಡು ಮೈನಸ್ ಮಾಡಿರಿ. 12 ಒಳಗೆ 4 ಹೋದ್ರೆ ಏನಾಗುತ್ತೆ? 8. ದೊಡ್ಡ ನಂಬರ್ ಯಾವುದು? 12 ಹಿಂದಿನ ಚಿಹ್ನೆ ಯಾವ್ದು? ಮೈನಸ್. ಸೊ ಮೈನಸ್ 8 ಇಸ್ ಈಕ್ವಲ್ ಟು 0. 3x minus 2y minus 8 is equal to 0. This is in the form of general form. ಹೌದಾ? ಜನರಲ್ ಫಾರ್ಮ್ನಾಗ ಐತೆ ತಾನೆ, ಅದಕ್ಕೋಸ್ಕರ ಆಲ್ರೆಡಿ ವಿ ಫೈಂಡ್ ಮಾಡಿದ್ವಿ. ಏನು? 3x minus 2y minus 8 is equal to 0. This is a required equation of line. ಇಷ್ಟು ಮಾಡಿದ್ರೆ ನಿಮಗೆ ಅದರ್ 5 ಮಾರ್ಕ್ಸ್. ಓವರ್ ಆಲ್ ಎಷ್ಟು ಮಾರ್ಕ್ಸ್ ಬಂತು? 10 ಮಾರ್ಕ್ಸ್. ಅಂದರೆ ಫಸ್ಟ್ ಕ್ವಶನ್ ಎ ಒಳಗೆ ಪ್ಯಾರಲಲ್ ಅಥವಾ ಪರ್ಪೆಂಡಿಕ್ಯುಲರ್ ಕಂಡೀಷನ್ ಇರುತ್ತೆ. ಸೆಕೆಂಡ್ ಬಿ ಕ್ವಶನ್ ಏನಿರುತ್ತೆ ಅಂದರೆ 2 ಪಾಯಿಂಟ್ ಫಾರ್ಮುಲಾದ ಮೇಲೆ ಇರುತ್ತೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ನಿಮಗೆ ಈಸಿಲಿ ನೀವು 10 ಮಾರ್ಕ್ಸ್ನ ತೊಗೋಬೋದು. ನೆಕ್ಸ್ಟ್ ನಿಮಗೆ ಸೆಕೆಂಡ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಬಂದುಬಿಟ್ಟು 10 ಮಾರ್ಕ್ಸಲ್ಲಿ ಸೆಕೆಂಡ್ ಕ್ವಶನ್ನು ಡಿಫ್ರೆನ್ಷಿಯೇಷನ್ ಮೇಲೆ ಇರುತ್ತೆ. ಸೆಕೆಂಡ್ ಕ್ವಶನ್ನು ಫಸ್ಟ್ ಅದರಲ್ಲಿ ಇಫ್ y is equal to a e power mx plus b into e power minus mx, find d square y by dx square at x is equal to 0. ಸೆಕೆಂಡ್ ಕ್ವಶನ್ನು ಯಾವ ಟಾಪಿಕ್ ಮೇಲೆ ಇರುತ್ತೆ ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಅಂದರೆ ಡಬಲ್ ಡಿಫ್ರೆನ್ಷಿಯೇಷನ್ ಮೇಲೆ ಸೆಕೆಂಡ್ ಕ್ವಶನ್ನು ಕೇಳ್ತಾರೆ. ಇದರಲ್ಲಿ ಕೂಡ ಕ್ವಶನ್ಸು 3 to 4 ಕ್ವಶನ್ಸ್ ಫಿಕ್ಸ್ ಇದಾವೆ, ಅದೇ ಕ್ವಶನ್ಸ್ನ ಕೇಳ್ತಾರೆ. ಬಟ್ ಇದೇ ಟಾಪಿಕ್ ಫಿಕ್ಸ್ ಇರುತ್ತೆ. ನಾನು ಒಂದು ಕ್ವಶನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಅದರ್ ಕ್ವಶನ್ಸ್ನ ನೀವು ಟ್ರೈ ಮಾಡಿರಿ. ಸೇಮ್ ಪ್ಯಾಟರ್ನೇ ಅಲ್ಲಿ ಕೂಡ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರೇ ಕೇಳ್ತಾರೆ. ನೀವು ಮಾಡಲ್ ಕ್ವಶನ್ ಪೇಪರ್ ತೊಗೊಂಡು ಅದರಲ್ಲಿರುವಂತಹ 3 ಮಾಡಲ್ ಕ್ವಶನ್ ಪೇಪರ್ ಇರುವಂಥ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿದರೆ ಅದೇ 3 ಕ್ವಶನ್ ಪೇಪರಲ್ಲಿರುವಂಥ ಕ್ವಶನ್ಸ್ನ ನಿಮಗೆ ರಿಪೀಟ್ ಆಗುತ್ತಾ. ಅದರಲ್ಲಿ ನಾನು ಒಂದು ಕ್ವಶನ್ ತೊಗೊಂಡು ನಿಮಗೆ ಸಾಲ್ವ್ ಮಾಡ್ತಿರೋದು. ಸೊ ಅದರಲ್ಲಿ y ಏನು ಕೊಟ್ಟಿದ್ದಾರೆ? ಗಿವನ್ y is equal to a e power mx ಪ್ಲಸ್ b into e power ಮೈನಸ್ mx ಅನ್ನೋದು y ಇಕ್ವೇಷನ್ ಕೊಟ್ಟಿದ್ದಾರೆ. ಇದನ್ನೇನು ಮಾಡಬೇಕು? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೀನ್ಸ್ ಡಬಲ್ ಡಿಫ್ರೆನ್ಷಿಯೇಷನ್ ಫೈಂಡ್ ಔಟ್, ಡಬಲ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ಕಂಡುಹಿಡಿಯಿರಿ. ಅಟ್ ದ ಎಕ್ಸ್ ಇಸ್ ಈಕ್ವಲ್ ಟು 0 ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ಏನಾಗುತ್ತೆ? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಫಸ್ಟು y ಆ್ಯಂಡ್ ಎಕ್ಸ್ ಆರ್ ದ ವೇರಿಯೇಬಲ್ಸ್. ಎಕ್ಸ್ ಮತ್ತು y ವೇರಿಯೇಬಲ್ಸ್. ಇಲ್ಲಿ ನೋಡ್ರಿ ಇಕ್ವೇಷನ್ y ಎಕ್ಸ್ ಮೇಲೆ ಡಿಪೆಂಡ್ ಆಗಿದೆ. ಏನ್ರಿ? y ಎಕ್ಸ್ ಮೇಲೆ ಡಿಪೆಂಡ್ ಆಗಿದೆ. ಆ ವೇರಿಯೇಬಲ್ಸ್ ಮೇಲೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು WRT ಮೀನ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂದರೆ y ಎಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಿಫ್ರೆನ್ಷಿಯೇಷನ್ ಏನು ಮಾಡಬೇಕು? ವಿತ್ ರೆಸ್ಪೆಕ್ಟ್ ಟು
ಎಕ್ಸ್ ಮಾಡಬೇಕು. ಅಲ್ಲಿ ಏನಾಗುತ್ತೆ dy ಬೈ ಡಿ ಎಕ್ಸ್ ಅಂದರೆ ಇದು ಡಿಫ್ರೆನ್ಷಿಯೇಷನ್ ಸಿಂಬಲ್ dy ಬೈ ಡಿ ಎಕ್ಸ್. ಇಲ್ಲಿ ನೋಡಿ ಡಿ ಬೈ ಡಿ ಎಕ್ಸ್ ಆಫ್ ಇಲ್ಲಿ ಏನಿದೆ ಎ ಇ ಪವರ್ ಎಮ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಬಿ ಇಂಟು ಇ ಪವರ್ ಮೈನಸ್ ಎಮ್ ಎಕ್ಸ್. ಸಪ್ರೇಟ್ ಡೆರಿವೇಟಿವ್ನ ನಾನು ಅಪ್ಲೈ ಮಾಡಿದ್ದೀನಿ. ಸೊ ಡಿಫ್ರೆನ್ಷಿಯೇಷನ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಡೆರಿವೇಟಿವ್ ಆಫ್ ಇ ಪವರ್ ಎಮ್ ಎಕ್ಸ್ ಏನಾಗುತ್ತೆ, ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ, ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ, ಈ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಾರ್ಮುಲಾ ಲಿಸ್ಟ್ ಆಲ್ರೆಡಿ ಮಾಡ್ಕೋಬೇಕು. ಆ ಫಾರ್ಮುಲಾ ಲಿಸ್ಟ್ ನಿಮಗೆ ನೆಕ್ಸ್ಟ್ ನಾನು ಕ್ಲಾಸಸ್ಸಲ್ಲಿ ಶೇರ್ ಮಾಡ್ತೀನಿ. ನೋಡಿ ಅವನು ಒಂದು ಕಡೆ ಲಿಸ್ಟ್ ಮಾಡ್ಕೊಂಡು ಅವನ್ನ ನೀವೇನು ಮಾಡಬೇಕು ಗಟ್ಟಿ ಹಾಕಬೇಕು. ಹಂಗಾದ್ರೆ ಅಷ್ಟೇ ನಿಮ್ಗೆ ಇದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಇ ಪವರ್ ಎಮ್ ಎಕ್ಸ್ ಇನ್ ಡೆರಿವೇಟಿವ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಮುಗೀತಿ, ಈ ಪ್ರಾಬ್ಲಮ್ ಟಚ್ ಮಾಡೋಕ್ಕೆ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಅವು ಎಷ್ಟದವ 20 ಫಾರ್ಮುಲಾಸ್ ಇದಾವೆ, ಅವನಷ್ಟು ನೀವು ಏನಾಗಬೇಕು ಗಟ್ ಮಾಡಬೇಕು. ಒಂದು ಕಡೆ ಪೇಪರಲ್ಲಿ ಬರ್ಕೋರಿ, ಚೆನ್ನಾಗಿ ಅವ್ನು ಪ್ರಾಕ್ಟೀಸ್ ಮಾಡಿ ಡೈಲಿ ಓದ್ಕೊಂತ ಹೋಗ್ರಿ, ನಿಮ್ಗೆ ನೆನಪಿರುತ್ತೆ. ಸೊ ಇಲ್ಲಿ ನೋಡ್ರಿ ಡಿ ಬೈ ಡಿ ಎಕ್ಸ್ ಆಫ್ ಎ ಇ ಪವರ್ ಎಮ್ ಎಕ್ಸ್ ಅಂತ ಐತಿ. ಎ ಅನ್ನೋದೇನ್ರಿ ಇದು ಕಾನ್ಸ್ಟೆಂಟ್ ಹೊರಗಡೆ ಇಟ್ಕೊಂಡೆ. ಡಿಫ್ರೆನ್ಷಿಯೇಷನ್ ಆಫ್ ಇ ಪವರ್ ಎಮ್ ಎಕ್ಸ್ ಏನಾಗುತ್ತಾ ನಿಮ್ಗೆ ಆಲ್ರೆಡಿ ಗೊತ್ತು. ಡೆರಿವೇಟಿವ್ ಆಫ್ ಇ ಪವರ್ ಎ ಎಕ್ಸ್ ಏನ್ರಿ ಎ ಇಂಟು ಇ ಪವರ್ ಎ ಎಕ್ಸ್. ಡೆರಿವೇಟಿವ್ ಆಫ್ ಇ ಪವರ್ ಎ ಎಕ್ಸ್ ಅಂದ್ರೆ ಏನಾಗುತ್ತೆ ಎ ಇಂಟು ಇ ಪವರ್ ಎ ಎಕ್ಸ್. ಅದೇ ರೀತಿ ಇ ಪವರ್ ಎಮ್ ಎಕ್ಸ್ ಇದೆ. ಸೊ ಎಮ್ ಎಕ್ಸ್ ಇತ್ತಂದ್ರೆ ಎ ಪ್ಲೇಸಲ್ಲಿ ಏನಿದೆ ಇಲ್ಲಿ ಎಮ್ ಇದೆ. ಸೊ ಏನಾಗುತ್ತೆ ಇಲ್ಲಿ ಎಮ್ ಇಂಟು ಇ ಪವರ್ ಎಮ್ ಎಕ್ಸ್. ಇದು ವೇರಿಯಬಲ್, ಇದು ಕಾನ್ಸ್ಟೆಂಟ್ ಯಾವುದಾದ್ರೂ ಕೊಡ್ಬೋದು, ಎಮ್ ಕೊಡ್ಬೋದು, ಎನ್ ಕೊಡ್ಬೋದು, ಯಾವ್ದಾರ ಇರಲಿ. ಬಟ್ ಇಲ್ಲಿ ಏನಿದೆ ಎ, ನಿಮ್ಗೆ ಇನ್ ಜನರಲ್ ಎ ಅಂತ ಹೇಳ್ತೀವಿ. ಇ ಪವರ್ ಎ ಎಕ್ಸ್ ಅಂದ್ರೆ ಏನು ಬರೀತೀರಾ ಎ ಇಂಟು ಇ ಪವರ್ ಎ ಎಕ್ಸ್ ಅಂತ ಬರೀತೀರಾ. ಬಟ್ ಇಲ್ಲಿ ಎಮ್ ಅಂತ ಇದೆ. ಇ ಪವರ್ ಎಮ್ ಎಕ್ಸ್ ಅಂದ್ರೆ ಎಮ್ ಇಂಟು ಇ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಅನ್ನೋದು ಕೂಡ ಇಲ್ಲಿ ಕಾನ್ಸ್ಟೆಂಟ್ ಆಸ್ ಇಟ್ ಈಸ್ ಇಟ್ಕೊಂಡೆ. ಇಲ್ಲಿ ನೋಡಿ ಇ ಪವರ್ ಮೈನಸ್ ಎಮ್ ಎಕ್ಸ್ ಅಂತ ಐತಿ. ಇಲ್ಲಿ ಎ ಪ್ಲೇಸ್ನಾಗ ಏನೈತಿ ಇಲ್ಲಿ ಮೈನಸ್ ಎಮ್ ಐತಿ. ಏನಾಗುತ್ತೆ ಇಲ್ಲಿ ಮೈನಸ್ ಎಮ್ ಇಂಟು ಇ ಪವರ್ ಮೈನಸ್ ಎಮ್ ಎಕ್ಸ್ ಆಯಿತು. ಅರ್ಥ ಆಯ್ತು ಅನ್ಕೊಂತೀನಿ. ಇವಾಗ ಏನು ಎ ಅನ್ನೋದು ಕಾನ್ಸ್ಟೆಂಟ್ ಆಸ್ ಇಟ್ ಈಸ್, ಇದನ್ನ ಡಿಫ್ರೆನ್ಷಿಯೇಷನ್ ಆಫ್ ಇ ಪವರ್ ಎಮ್ ಎಕ್ಸ್ ಏನಾಯ್ತು ಎಮ್ ಇಂಟು ಇ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಅನ್ನೋದು ಕಾನ್ಸ್ಟೆಂಟ್ ಆಸ್ ಇಟ್ ಈಸ್ ಇ ಪವರ್ ಮೈನಸ್ ಎಮ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ ಮೈನಸ್ ಎಮ್ ಇಂಟು ಇ ಪವರ್ ಮೈನಸ್ ಎಮ್ ಎಕ್ಸ್. ನೀವು ಮೈನಸ್ನ ಇಲ್ಲಿ ಬರಿಲ್ಲ ಅಂದರೆ ನಿಮಗೆ ಫುಲ್ ಆನ್ಸರ್ ತಪ್ಪು ಬರುತ್ತೆ. ಸೊ ಈ ಮೈನಸ್ ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲಿ ಕಾನ್ಸ್ಟೆಂಟ್ ಏನಿದೆ ಮೈನಸ್ ಎಮ್ ಇದೆ. ಇಲ್ಲಿ ಕಾನ್ಸ್ಟೆಂಟ್ ಏನು ಕೊಟ್ಟಿದ್ರು ಬರೀ ಎ ಕೊಟ್ಟಿದ್ದಾರೆ, ಇಲ್ಲಿ ಕಾನ್ಸ್ಟೆಂಟ್ ಏನು ಕೊಟ್ಟಿದ್ದಾರೆ ಬರೀ ಎಮ್ ಕೊಟ್ಟಿದ್ದಾರೆ. ಸೊ ನೀವೇನು ಬರೀತೀರಿ ಎಮ್ ಇಂಟು ಇ ಪವರ್ ಎಮ್ ಎಕ್ಸ್ ಅಂತ ಬರೀತೀರಾ. ಬಟ್ ಇಲ್ಲಿ ಏನೈತಿ ಮೈನಸ್ ಎಮ್ ಇರೋದಕ್ಕೆ ಮೈನಸ್ ಎಮ್ ಇಂಟು ಇ ಪವರ್ ಮೈನಸ್ ಎಮ್ ಎಕ್ಸ್. ನೆಕ್ಸ್ಟ್ ಎ ಇಂಟು ಎಮ್ ಅಂದರೆ ಇವು ಕಾನ್ಸ್ಟೆಂಟ್ ಇಂಟು ಮಾಡಿದ್ರೆ ಎ ಇಂಟು ಎಮ್ ಎ ಎಮ್ ಇ ಪವರ್ ಎಮ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಇಂಟು ಎಮ್ ಬಿ ಎಮ್ ಇ ಪವರ್ ಮೈನಸ್ ಎಮ್ ಎಕ್ಸ್. ನಾನು ಇವಾಗ ಬ್ರಾಕೆಟಿಂದ ಹೊರಗಡೆ ಇರೋದು ಬಿನ ಒಳಗೆ ತೊಗೊತಿದ್ದೀನಿ. ಬಿ ಇಂಟು ಎಮ್ ಬಿ ಎಮ್ ಪ್ಲಸ್ ಇಂಟು ಮೈನಸ್ ಮೈನಸ್. ಇವಾಗ ಇದು ಏನಾಯಿತು ಡಿ ವೈ ಬೈ ಡಿ ಎಕ್ಸ್ ಆಯಿತು. ಇದೇನ್ರಿ ಡಿ ವೈ ಬೈ ಡಿ ಎಕ್ಸ್. ಇವಾಗ ನೆಕ್ಸ್ಟ್ ಏನು ಮಾಡ್ಕೋ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಕೇಳೋದಕ್ಕೆ ಅಗೇನ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂದರೆ ಫಸ್ಟ್ ಡಿಫ್ರೆನ್ಶಿಯೇಷನ್ನ ಮತ್ತೇನು ಮಾಡ್ಬೇಕು ಅದನ್ನೇ ಅಗೇನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನನಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಸಿಗುತ್ತೆ. ನೋಡ್ರಿ ಇದು ಇಲ್ಲಿ ಕೂಡ ಡಿಫ್ರೆನ್ಶಿಯೇಷನ್ ಮಾಡಬೇಕು. ಅಗೇನ್ ಡಿಫ್ರೆನ್ಶಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸೇ ಮಾಡಬೇಕು. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎ ಎಮ್ ಇ ಪವರ್ ಎಮ್ ಎಕ್ಸ್ ಮೈನಸ್ ಆಸ್ ಇಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ ಬಿ ಎಮ್ ಇ ಪವರ್ ಮೈನಸ್ ಎಮ್ ಎಕ್ಸ್. ಇಲ್ಲಿ ಡಿಫ್ರೆನ್ಶಿಯೇಷನ್ ಅಂತ ಬರ್ಕೊಂಡ್ಮೇಲೆ ಅದು ಡೆರಿವೇಟಿವ್ ಅಪ್ಲೈ ಮಾಡಬೇಕು. ಡಿ ಬೈ ಡಿ ಎಕ್ಸ್ ಸಪ್ರೇಟ್ ಡೆರಿವೇಟಿವ್ನ ಅಪ್ಲೈ ಮಾಡಿದ್ದೀನಿ. ಸೊ ಇಲ್ಲಿ ಡಿ ಬೈ ಡಿ ಎಕ್ಸ್ ಹಾಕಿದ್ದೀನಿ. ಈ ಎ ಎಮ್ ಅನ್ನೋದೇನು ಇಲ್ಲಿ ಕಾನ್ಸ್ಟೆಂಟ್ ಯಾವಾಗಲೂ ಹೊರಗಡೆ ಇಟ್ಕೋಬೇಕು. ಕಾನ್ಸ್ಟೆಂಟ್ ಆಸ್ ಇಟ್ ಈಸ್ ಡಿಫ್ರೆನ್ಶಿಯೇಷನ್ ಆಫ್ ಇ ಪವರ್ ಎಮ್ ಎಕ್ಸ್ ಆಸ್ ಇಟ್ ಈಸ್. ಇಲ್ಲಿ ಫಾರ್ಮುಲಾ ಯೂಸ್ ಮಾಡಿರಲ್ಲ ಅದೇ ರೀತಿ ಎಮ್ ಇಂಟು ಇ ಪವರ್ ಎಮ್ ಎಕ್ಸ್ ಮೈನಸ್ ಆಸ್ ಇಟ್ ಈಸ್ ಬಿ ಎಮ್ ಅನ್ನೋದು ಕಾನ್ಸ್ಟೆಂಟು ಹೊರಗಡೆ ಇಟ್ಕೊಂಡಿದ್ದೀರಾ. ಇಲ್ಲಿ ನೋಡ್ರಿ ಡಿಫ್ರೆನ್ಶಿಯೇಷನ್ ಆಫ್ ಇ ಪವರ್ ಮೈನಸ್ ಎಮ್ ಎಕ್ಸ್ ಏನಾಗುತ್ತೆ ಮೈನಸ್ ಎಮ್ ಇಂಟು ಇ ಪವರ್ ಮೈನಸ್ ಎಮ್ ಎಕ್ಸ್. ಇದನ್ನ ಬ್ರಾಕೆಟ್ ಒಳಗೆ ಬರ್ಕೋಬೇಕು. ಯಾಕೆ ಮ್ಯಾಮ್ ಬ್ರಾಕೆಟ್ ಒಳಗೆ ಬರ್ಕೋಬೇಕು ಅಂದರೆ ಇಲ್ಲಿ ಮೈನಸ್ ಇದೆ. ನೀವು ಬ್ರಾಕೆಟಿಂದ ಹೊರಗೆ ಬರ್ಕೊಂಡ್ರಿ ಅಂದ್ರೆ ಏನಾಗುತ್ತೆ ಇದೆರಡು ನಡು ರಿಲೇಷನ್ ಮೈನಸ್ ಆಗುತ್ತೆ ತಾನೆ. ಸೊ ಇದು ಯಾವಾಗ ಬ್ರಾಕೆಟ್ ಒಳಗೆ ಬರ್ಕೊಂಡ್ರೆ ಇವೆರಡು ನಡು ರಿಲೇಷನ್ ಏನಿದೆ ಇದೆ ಇಂಟು ಇದೆ. ಬ್ರಾಕೆಟ್ ಇಟ್ ರಿಪ್ರೆಸೆಂಟ್ ದ ಇಂಟು ಪ್ರಾಡಕ್ಟ್. ಸೊ ಮೈನಸ್ ಎಮ್ ಯಾಕೆ ಬರ್ದೆ ಇಲ್ಲಿ ಕಾನ್ಸ್ಟೆಂಟ್ ಏನು ಕೊಟ್ಟಿದ್ದಾರೆ ಅವರು ಮೈನಸ್ ಎಮ್ ಇಂಟು ಇ ಪವರ್ ಮೈನಸ್ ಎಮ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಆಸ್ ಇಟ್ ಈಸ್ ಎಮ್ ಇಂಟು ಎಮ್ ಸ್ಕ್ವೇರ್ ಇ ಪವರ್ ಮೈನಸ್ ಎಮ್ ಎಕ್ಸ್. ಇಲ್ಲಿ ಕೂಡ ಎ ಎಮ್ ಇಂಟು ಎ ಎಮ್ ಸ್ಕ್ವೇರ್ ಇ ಪವರ್ ಎಮ್ ಎಕ್ಸ್. ಬ್ರಾಕೆಟಿಂದ ಹೊರಗಿರೋದನ್ನ ಏನು ಮಾಡ್ತೀನಿ ಒಳಗಡೆ ತೊಗೊತೀನಿ. ಎ ಎಮ್ ಇಂಟು ಎಮ್ ಅಂದರೆ ಎ ಎಮ್ ಸ್ಕ್ವೇರ್ ಆಯಿತು. ಇವಾಗ ನನಗೆ ಏನಾಯಿತು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಸಿಕ್ತು. ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಸಿಕ್ತು. ಆದರೆ ಅವ್ರು ಒಂದು ಕಂಡೀಷನ್ ಕೊಟ್ಟಿದ್ದಾರೆ ಲಾಸ್ಟಿಗೆ. ಏನು ಕಂಡೀಷನ್ ಕೊಟ್ಟಿದ್ದಾರೆ ಎಟ್ ದ ಪಾಯಿಂಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಅಂದರೆ ಈ ಆನ್ಸರು ಎಕ್ಸ್ ಇಸ್ ಈಕ್ವಲ್ ಟು 0 ಪುಟ್ ಮಾಡಿದ್ರೆ ಅವಾಗ ಏನು ಬರುತ್ತೆ ಅನ್ನೋದು ಬರೀರಿ ಅಂತ ಹೇಳಿದ್ದಾರೆ. ಸೊ ಎಕ್ಸ್ ಎಲ್ಲಿದೆಯಪ್ಪ ನಮಗೆ ಇಲ್ಲಿದೆ.
ಹೌದಾ? ಈ ಎಕ್ಸ್ ಇದ್ದಲ್ಲಿ ಏನು ಪುಟ್ ಮಾಡ್ರಿ ಅಂತ ಹೇಳಿದಾರೆ ಅವರು? 0 0 ಎಮ್ ಇಂಟು 0 0. ಇದನ್ನ ಈ ಥರ ಬರ್ಕೋಬೇಕು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಟ್ ದ ಪಾಯಿಂಟ್ ಎಕ್ಸ್ ಇಸ್ ಈಕ್ವಲ್ ಟು 0 ವಿಚ್ ಇಸ್ ಈಕ್ವಲ್ಸ್ ಟು ಎ ಎಮ್ ಸ್ಕ್ವೇರ್ ಆಸ್ ಇಟ್ ಈಸ್ ಇ ಪವರ್ ಎಮ್ ಇಂಟು 0 ಹಾಕಿದ್ರೆ ಇಲ್ಲಿ ಎಕ್ಸ್ ಇದ್ದಲ್ಲಿ 0 ಹಾಕಿದ್ರೆ ಎಮ್ ಇಂಟು 0 0 ಇ ಪವರ್ 0 ಪ್ಲಸ್ ಬಿ ಎಮ್ ಸ್ಕ್ವೇರ್ ಆಸ್ ಇಟ್ ಈಸ್ ಇ ಪವರ್ ಮೈನಸ್ ಎಮ್ ಇಂಟು ಎಕ್ಸ್ ಎಕ್ಸ್ ಇದ್ದಲ್ಲಿ ನಾನು 0 ಹಾಕ್ತಿದ್ದೀನಿ, ಸೊ ಮೈನಸ್ ಎಮ್ ಇಂಟು 0 ಈಸ್ 0 ಇ ಪವರ್ 0 ಇ ಪವರ್ 0. ವಿ ಆಲ್ರೆಡಿ ನೋ ದಟ್ ಇ ಪವರ್ 0 ಎನಿಥಿಂಗ್ ಪವರ್ 0 ಇ ಪವರ್ 0 ಅಂತಲ್ಲ, ಎನಿಥಿಂಗ್ ಪವರ್ 0 ವ್ಯಾಲ್ಯೂ ಈಸ್ 1 ಆಗಿರುತ್ತೆ. ಅದಕ್ಕೆ ಇ ಪವರ್ 0 ವ್ಯಾಲ್ಯೂ ಕೂಡ 1, ಇ ಪವರ್ 0 ವ್ಯಾಲ್ಯೂ ಏನಾಗುತ್ತೆ 1, ಇಲ್ಲಿ ಇ ಪವರ್ 0 ವ್ಯಾಲ್ಯೂ ಏನಾಗುತ್ತೆ 1. ಅದನ್ನು ಪುಟ್ ಮಾಡ್ಕೊಂಡಿದ್ದೀನಿ. ಸೊ ಎ ಎಮ್ ಸ್ಕ್ವೇರ್ ಇಂಟು 1 ಈಸ್ ಎ ಎಮ್ ಸ್ಕ್ವೇರ್, ಬಿ ಎಮ್ ಸ್ಕ್ವೇರ್ ಇಂಟು 1 ಈಸ್ ಬಿ ಎಮ್ ಸ್ಕ್ವೇರ್. ಇಷ್ಟು ಮಾಡಿದ್ರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಸೊ ಡೋಂಟ್ ನೆಗ್ಲೆಕ್ಟ್. ಈ ಥರದ್ದೇ ಪ್ರಾಬ್ಲಮ್ಸೇ ಕೇಳ್ತಾರೆ, ಇದೇ ಪ್ರಾಬ್ಲಮ್ ಫಿಕ್ಸ್ ಅಂತ ಹೇಳ್ತೀರಾ. ಡಿ ಸ್ಕ್ವೇರ್ ವೈ ಬೈ ಟಾಪಿಕ್ ಈಸ್ ಫಿಕ್ಸ್ ಮೀನ್ಸ್ ಪ್ಯಾಟರ್ನ್ ಈಸ್ ಫಿಕ್ಸ್. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೇಲೆ ಟಾಪಿಕ್ ಮೇಲೆ ನಿಮಗೆ ಕೇಳ್ತಾರೆ, ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಪ್ರಾಬ್ಲಮ್ ಕೇಳ್ತಾರೆ. ಬಟ್ ಪ್ರಾಬ್ಲಮ್ಸ್ ವಿಲ್ ಚೇಂಜ್, ಪ್ರಾಬ್ಲಮ್ಸ್ ಬೇರೆ ಬೇರೆ ಪ್ರಾಬ್ಲಮ್ಸ್ ಕೇಳ್ಬೋದು. ಅದರಲ್ಲಿ 3 ಮಾಡಲ್ ಕ್ವಶನ್ ಬರೀ 3 ಪ್ರಾಬ್ಲಮ್ಸು ಸಾಲ್ವ್ ಮಾಡಿರಿ, ನಿಮಗೆ ಅದೇ 3 ಒಳಗೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಐ ಥಿಂಕ್ ನಿಮಗಿದು ಸೆಕೆಂಡ್ ಕ್ವಶನ್ ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಥರ್ಡ್ ಕ್ವಶನಿಗೆ ಹೋಗೋಣ. ಲಾಸ್ಟ್ ಕ್ವಶನ್ ಬಂದುಬಿಟ್ಟು ಥರ್ಡ್ ಕ್ವಶನ್, ಅಂದರೆ ಮೀನ್ಸ್ ಲಾಸ್ಟ್ ಕ್ವಶನ್ ಮೀನ್ಸ್ 10 ಮಾರ್ಕ್ಸ್ ಒಳಗೆ 3 ಕ್ವಶನ್ನ ನೀವು ಟಚ್ ಮಾಡಬೇಕಾಗುತ್ತೆ, 3 ಕ್ವಶನ್ನ ಬರೀಬೇಕಾಗುತ್ತೆ. ಅದರಲ್ಲಿ ಥರ್ಡ್ ಕ್ವಶನ್ನ ಐ ವಿಲ್ ಎಕ್ಸ್ಪ್ಲೇನ್ ನಾವು. ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಗಿವನ್, ಅಂದರೆ ಎಸ್ ಇಸ್ ಈಕ್ವಲ್ ಟು 2t³ ಮೈನಸ್ t ಪ್ಲಸ್ 4 ಡಿಸ್ಪ್ಲೇಸ್ಮೆಂಟ್, ಪಾರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿರ್ತಾರೆ. ನಾವು ವೆಲಾಸಿಟಿ ಮತ್ತು ಆಕ್ಸಲರೇಷನ್ನ ಕಂಡುಹಿಡಬೇಕು. ಇದು ಕೂಡ ಫಿಕ್ಸ್, ಇದೇ ಟಾಪಿಕ್ ಮೇಲೆ ಕೇಳ್ತಾರೆ, ಅಂದರೆ ವೆಲಾಸಿಟಿ ಮತ್ತು ಆಕ್ಸಲರೇಷನ್ ಫೈಂಡ್ ಔಟ್ ಮಾಡೋದು ಕ್ವಶನ್ನೇ ಇರುತ್ತೆ ಥರ್ಡ್ ಕ್ವಶನ್ನು. ಸೊ ಇಟ್ ಮೇ ಬಿ ಚೇಂಜಸ್, ಇದು ಚೇಂಜ್ ಆಗ್ಬೋದು ಎಸ್ ವ್ಯಾಲ್ಯೂ, ಬಟ್ ಟಾಪಿಕ್ ಮಾತ್ರ ಸೇಮ್ ಇರುತ್ತೆ, ಕ್ವಶನ್ ಚೇಂಜ್ ಆಗ್ಬೋದು, ಮತ್ತು ಟೈಮ್ ಕೂಡ ಚೇಂಜಸ್ ಆಗ್ಬೋದು, ಬಟ್ ಪ್ಯಾಟರ್ನ್ ಮಾತ್ರ ಇದೇ ಥರನೇ ಮಾಡಬೇಕು. ಎಸ್ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿರ್ತಾರೆ, ಮತ್ತು ಟೈಮು ಟಿ ಈಸ್ ಈಕ್ವಲ್ ಟು ಇದ್ದಾಗ, ಟಿ ಈಸ್ ಈಕ್ವಲ್ ಟು 5 ಇದ್ದಾಗ ಕಂಡುಹಿಡಿಯಿರಿ ಏನು ವೆಲಾಸಿಟಿ ಮತ್ತು ಆಕ್ಸಲರೇಷನ್ನ, ಅಂದರೆ ಡಿಸ್ಪ್ಲೇಸ್ಮೆಂಟ್ ಆಫ್ ಪಾರ್ಟಿಕಲ್ ಕೊಟ್ಟು ವೆಲಾಸಿಟಿ ಮತ್ತು ಆಕ್ಸಲರೇಷನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಗಿವನ್ ಬರ್ಕೋಬೇಕು. ಗಿವನ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಏನು ಕೊಟ್ಟಿದ್ದಾರೆ, ಎಸ್ ಈಸ್ ಈಕ್ವಲ್ ಟು 2t³ ಮೈನಸ್ t ಪ್ಲಸ್ 4. ಇವಾಗ ಎಸ್ ಈಸ್ ಡಿಪೆಂಡ್ಸ್, ಅಂದರೆ ಎಸ್ ಮತ್ತು ಟಿ ಅನ್ನೋದು ಇವಾಗ ವೇರಿಯೇಬಲ್ಸ್ ಆಗುತ್ತೆ. ಎಸ್ ಈಸ್ ಡಿಪೆಂಡ್ಸ್ ಅಪಾನ್ ಟಿ, ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು, ಇಲ್ಲಿ ಟಿ ಡಿ ಎಸ್ ಬೈ ಡಿ ಟಿ ಆಗುತ್ತೆ. ಅಲ್ಲಿ ವೈ ಮತ್ತು ಎಕ್ಸ್ ಇದೆ, ಡಿ ವೈ ಬೈ ಡಿ ಎಕ್ಸ್ ಆಗ್ತಿತ್ತು, ಬಟ್ ಇಲ್ಲಿ ಎಸ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್, ಟಿ ಇಸ್ ಅ ಟೈಮ್, ಅಂದರೆ ಎಸ್ಸು ಟಿ ಮೇಲೆ ಟೈಮ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಡಿ ಎಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಡಿ ಬೈ ಡಿ ಟಿ ಆಫ್ 2t³ ಮೈನಸ್ ಟಿ ಪ್ಲಸ್ 4. ಸಪ್ರೇಟ್ ಡೆರಿವೇಟಿವ್ ಡಿಫ್ರೆನ್ಷಿಯೇಷನ್ ಹಾಕಬೇಕು. ಡಿ ಬೈ ಡಿ ಟಿ ಆಫ್ 2t³ ಮೈನಸ್ ಡಿ ಬೈ ಡಿ ಟಿ ಆಫ್ ಟಿ ಡಿ ಬೈ ಡಿ ಟಿ ಆಫ್ 4. ಇಲ್ಲಿ ನಿಮಗೆ ಡಿಫ್ರೆನ್ಷಿಯೇಷನ್ ಡೆರಿವೇಟಿವ್ ಆಫ್ t³ ಅಂದರೆ ಒಂದು ಫಾರ್ಮುಲಾ ಯೂಸ್ ಆಗುತ್ತೆ. ಏನು ಫಾರ್ಮುಲಾ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್. ಎಕ್ಸ್ ಪವರ್ ಎನ್ ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಪವರ್ ಎನ್. ಎಕ್ಸ್ ಪವರ್ ಎನ್ ಮೀನ್ಸ್ ಎನ್ ಈಸ್ ಎನಿ ನಂಬರ್, ಎಕ್ಸ್ ಪವರ್ 3 ಆಗಿರ್ಬೋದು, ಎಕ್ಸ್ ಪವರ್ 5 ಆಗ್ಬೋದು, ಎನಿ ನಂಬರ್, ಎಕ್ಸ್ ಪವರ್ 100 ಆಗಿರ್ಬೋದು. ಸೊ ಇಲ್ಲಿ ಎಕ್ಸ್ ಪವರ್ ಎನ್ ಇದ್ದರೆ ಇನ್ ಜನರಲ್ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1, ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಇದೆ. ಅದೇ ರೀತಿ ಇಲ್ಲಿ ಟಿ ಪವರ್ 3 ಇದೆ, ಅಂದರೆ ಇಲ್ಲಿ ಎಕ್ಸ್ ವೇರಿಯೇಬಲ್ ಬದಲಿ ಇಲ್ಲಿ ಏನಿದೆ ಟಿ ಇದೆ. ಟಿ ಪವರ್ 3 ಇದ್ದರೆ 3 ಇಂಟು ಟಿ ಪವರ್ 3 ಮೈನಸ್ 1 ಆಗುತ್ತೆ, ಹೌದಾ? ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಹಾಗೆ 3 ಇಂಟು ಟಿ ಪವರ್ 3 ಮೈನಸ್ 1, 3 ಮೈನಸ್ 1 ಅಂದರೆ ಏನಾಗುತ್ತೆ 2 ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಟಿ ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಇದ್ದರೆ 1 ಯಾವ ರೀತಿನ ಅದೇ ರೀತಿ ಡಿಫ್ರೆನ್ಷಿಯೇಷನ್ ಆಫ್ ಟಿ ಅಂದರೆ ಏನಾಗುತ್ತೆ ಇಲ್ಲಿ 1 ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ 4 ಅಂದರೆ ಯಾವುದೇ ಕಾನ್ಸ್ಟೆಂಟು ಡೆರಿವೇಟಿವ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ 0. 4 ಆಗಿರ್ಬೋದು, 10 ಆಗಿರ್ಬೋದು, 100 ಆಗಿರ್ಬೋದು, ಎನಿ ನಂಬರ್. ಡಿಫ್ರೆನ್ಷಿಯೇಷನ್ ಆಫ್ ಓನ್ಲಿ ನಂಬರ್ ಅಂದರೆ ಕಾನ್ಸ್ಟೆಂಟ್ ಇದ್ರೆ ಏನಾಗುತ್ತೆ 0 ವ್ಯಾಲ್ಯೂ ಆಗುತ್ತಾ. ಸೊ ಈ ಫಾರ್ಮುಲಾಸ್ ನೀವು ನೆನ್ಪಿಟ್ಕೊಂಡು ಭಾಳ ಇಂಪಾರ್ಟೆಂಟ್ ಆಗ್ತದೆ, ನೀವು ಫಾರ್ಮುಲಾ ನೆನ್ಪಿಟ್ಕೊಳ್ಳೇಬೇಕಾಗುತ್ತಾ. ಇಲ್ಲಿ ನೋಡ್ರಿ 2 ಆ್ಯಸ್ ಇಟ್ ಈಸ್ ಡಿಫ್ರೆನ್ಷನ್ ಆಫ್ t³ ಏನಾಯ್ತು 3t² ಮೈನಸ್ ಡಿಫ್ರೆನ್ಷನ್ ಆಫ್ ಟಿ ಏನಾಯಿತು 1 ಆಯಿತು ಪ್ಲಸ್ 0. 2 ಇಂಟು 3 6t² ಮೈನಸ್ 1 ಆ್ಯಸ್ ಇಟ್ ಈಸ್, ಯಾಕಂದ್ರೆ ಮೈನಸ್ 1 ಪ್ಲಸ್ 0 ಏನಾಗುತ್ತೆ ಮೈನಸ್ 1 ಆ್ಯಸ್ ಇಟ್ ಈಸ್. ಇದು ವೆಲಾಸಿಟಿ ಆಗುತ್ತೆ. ಸಿಂಗಲ್ ಟೈಮ್ ಡಿಫ್ರೆನ್ಷಿಯೇಷನ್ ಮಾಡಿದರೆ ನನಗೆ ಏನು ಸಿಗುತ್ತಾ ವೆಲಾಸಿಟಿ ಸಿಗುತ್ತಾ. ಯಾವಾಗಲೂ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದಾಗ 1 ಟೈಮ್ ಡಿಫ್ರೆನ್ಷಿಯೇಷನ್ ಮಾಡಿದರೆ ವೆಲಾಸಿಟಿ ಸಿಗುತ್ತೆ. ಅಗೇನ್ ಡಿಫ್ರೆನ್ಷಿಯೇಷನ್ ಮಾಡಬೇಕು ಇದನ್ನು, ಅಗೇನ್ ಡಿಫ್ರೆನ್ಷಿಯೇಷನ್. ಇವಾಗ ನೋಡಿರಿ ವೆಲಾಸಿಟಿ ಫೈಂಡ್ ಔಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಎಕ್ಸಲೇಷನ್ ಕಂಡುಹಿಡಬೇಕು. ಎಕ್ಸಲೇಷನ್ ಕಂಡುಹಿಡಬೇಕು ಅಂದರೆ ಅಗೇನ್ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಅಗೇನ್ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಈ ಆನ್ಸರ್ ಡಿಫ್ರೆನ್ಷಿಯೇಷನ್ ಡಿ ಬೈ ಡಿ ಟಿ ಆಫ್ 6t² ಮೈನಸ್ ಡಿ ಬೈ ಡಿ ಟಿ ಆಫ್ 1. 6 ಆ್ಯಸ್ ಇಟ್ ಈಸ್
ಯಾಕಂದರೆ ನಂಬರ್ ಅಂದರೆ ಕಾನ್ಸ್ಟೆಂಟ್, ಇದನ್ನು ಆ್ಯಸ್ ಇಟ್ ಈಸ್ ಇಟ್ಕೋಬೇಕು. ಡಿಫ್ರೆನ್ಷಿಯೇಷನ್ ಆಫ್ ಟಿ ಸ್ಕ್ವೇರ್ ಅಂದರೆ ಹೇಳಿದ್ನಲ್ಲ ನಿಮಗೆ, ಪವರ್ ಏನಿದೆ ಇಲ್ಲಿ 2 ಇದೆ. ಎನ್ ಇದು ಏನಾಗುತ್ತೆ, ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಯಾವ ರೀತಿ ಆಗುತ್ತೆ ಅದೇ ರೀತಿ 2 ಇಂಟು ಟಿ ಪವರ್ 2 ಮೈನಸ್ 1. 2 ಮೈನಸ್ 1 ಅಂದರೆ 1, ಅಂಡರ್ಸ್ಟುಡ್. ಇಲ್ಲಿ 1 ಬರೀ ನೆಸಿಟಿ ಇಲ್ಲ. ಸೊ 2 ಇಂಟು ಟಿ ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಯಾವುದೇ ನಂಬರ್ ಇರಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತಾ, 0 ಬರುತ್ತಾ. ಸೊ 6 ಇಂಟು 2 12 ಟಿ ಆಯಿತು. ಮೈನಸ್ 0 ಈಸ್ ನೆಗ್ಲೆಕ್ಟ್, ಯಾಕಂದರೆ 0 ಅದನ್ನೇನು ಮತ್ತು ಮೈನಸ್ ಮಾಡಿದ್ರೆ ಮತ್ತು ನಮಗೆ 12 ಟಿನ ಬರುತ್ತೆ. ಸೊ ಇದು ಆಕ್ಸಲರೇಷನ್. ಒನ್ ಟೈಮ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ವೆಲಾಸಿಟಿ ಸಿಕ್ತು, ಅಗೇನ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಏನು ಸಿಕ್ತು, ಆಕ್ಸಲರೇಷನ್ ಸಿಕ್ತು. ಇವಾಗ ನನಗೆ ವೆಲಾಸಿಟಿ ಫೈಂಡ್ ಔಟ್ ಮಾಡಿದೆ, ಆಕ್ಸಲರೇಷನ್ ಫೈಂಡ್ ಔಟ್ ಮಾಡಿದೆ. ಇದು ವೆಲಾಸಿಟಿ ಇಕ್ವೇಷನ್, ಇದು ಆಕ್ಸಲರೇಷನ್ ಇಕ್ವೇಷನ್. ಇಲ್ಲಿಗೆ ಆನ್ಸರ್ ಮುಗಿಲಿಲ್ಲ. ಅವರು ವೆನ್ ಟೈಮ್ ಟಿ ಈಸ್ ಈಕ್ವಲ್ ಟು 2 ಆ್ಯಂಡ್ ವೆನ್ ಟೈಮ್ ಟಿ ಈಸ್ ಈಕ್ವಲ್ ಟು 5 ಅಂತ ಕೇಳಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಇಷ್ಟು ಮಾಡಿದ್ರೆ ಬರೀ 5 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಟೈಮ್ ಪುಟ್ ಮಾಡಿದಷ್ಟೇ ನೆಕ್ಸ್ಟ್ ನಿಮಗೆ 5 ಮಾರ್ಕ್ಸ್ ಸಿಗೋದು. ಸೊ ಫಸ್ಟ್ ಇಷ್ಟು ವೆಲಾಸಿಟಿ ಇಕ್ವೇಷನ್ ಕಂಡುಹಿಡ್ಕೊಂಡೆ, ಆಕ್ಸಲರೇಷನ್ ಇಕ್ವೇಷನ್ ಕಂಡುಹಿಡ್ಕೊಂಡೆ. ನೆಕ್ಸ್ಟ್ ಅದರಲ್ಲಿ ಫಸ್ಟ್ ಒನ್ ರೋಮನ್ ನಂಬರ್ 1 ಅಂತ ಬರೆದು, ವೆನ್ ಟಿ ಈಸ್ ಈಕ್ವಲ್ ಟು 2, ಟಿ ಈಸ್ ಈಕ್ವಲ್ ಟು 2 ಆದಾಗ ವೆಲಾಸಿಟಿ ಏನಾಗುತ್ತೆ ಕಂಡುಹಿಡಬೇಕು, ಮತ್ತು ಆಕ್ಸಲರೇಷನ್ ಏನಾಗುತ್ತೆ ಎರಡು ಕಂಡುಹಿಡಬೇಕು. ನೀವು ಎಕ್ಸಾಮ್ ಒಳಗೆ ಏನು ಮಾಡ್ತೀರಾ, ಟಿ ಈಸ್ ಈಕ್ವಲ್ ಟು ವೆಲಾಸಿಟಿ ಪುಟ್ ಮಾಡ್ತೀರಾ, ಟಿ ಈಸ್ ಈಕ್ವಲ್ ಟು 5ನ ಆಕ್ಸಲರೇಷನ್ಗೆ ಪುಟ್ ಮಾಡ್ತೀರಾ. ನೋ, ಎರಡು ಟೈಮ್ ಟಿ ಈಸ್ ಈಕ್ವಲ್ ಟು ಇದ್ದಾಗ ಇವೆರಡು ವೆಲಾಸಿಟಿ ಮತ್ತು ಆಕ್ಸಲರೇಷನ್ ಏನಾಗುತ್ತೆ, ಟೈಮ್ ಟಿ ಈಸ್ ಈಕ್ವಲ್ ಟು 5 ಇದ್ದಾಗ ವೆಲಾಸಿಟಿ ಮತ್ತು ಆಕ್ಸಲರೇಷನ್ ಏನಾಗುತ್ತೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನೀವು ವೆನ್ ಟಿ ಈಸ್ ಈಕ್ವಲ್ ಟು 2 ವೆಲಾಸಿಟಿ ಅಟ್ ದ ಟೈಮ್ ಟಿ ಈಸ್ ಈಕ್ವಲ್ ಟು 2 ಅಂದರೆ ವೆಲಾಸಿಟಿ ಇಕ್ವೇಷನ್ ಸಿಕ್ಕಿರುತ್ತಲ್ಲ, ನಿಮ್ಗೆ ಆಲ್ರೆಡಿ ಫೈಂಡ್ ಔಟ್ ಮಾಡಿರ್ತೀರಾ. ಇಲ್ಲಿ ಟಿ ವ್ಯಾಲ್ಯೂ ಏನು ಪುಟ್ ಮಾಡ್ಕೋಬೇಕು, 2. ಇಲ್ಲಿ ನೋಡಿ ಪುಟ್ ಮಾಡಿದ್ದೀನಿ 6 ಇಂಟು 2. ಯಾಕಂದ್ರೆ 2 ಪುಟ್ ಮಾಡಿದ್ದೀನಿ ಅಂದರೆ ವೆನ್ ಟಿ ಈಸ್ ಈಕ್ವಲ್ ಟು 2 ಇದ್ದಾಗ 2 2s 4, 2ನ 2 ಟೈಮ್ಸ್ನ ಮಲ್ಟಿಪ್ಲೈ ಮಾಡ್ಬೇಕು. ಇದನ್ನ 2 2s ಅಂತ ಈ ಥರ ಇಂಟು ಮಾಡಬೇಡಿ. 2 ಇಂಟು 2 ಎಷ್ಟಾಯ್ತು ರೀ, 4. ಓಕೆ, 4 6 4s 24 ಮೈನಸ್ 1 ಆ್ಯಸ್ ಇಟ್ ಈಸ್. 24 ಮೈನಸ್ 1 ಹೋದರೆ 23 ವೆಲಾಸಿಟಿದು ಎಸ್ ಐ ಯೂನಿಟ್ ಏನು, ಮೀಟರ್ ಪರ್ ಸೆಕೆಂಡ್. ಇದನ್ನು ಬರೆಯೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಐ ಯೂನಿಟ್ ಮೀಟರ್ ಪರ್ ಸೆಕೆಂಡ್. ಇದು ವೆಲಾಸಿಟಿದಾಯಿತು. ನೆಕ್ಸ್ಟ್ ಟೈಮ್ ಟಿ ಈಸ್ ಈಕ್ವಲ್ ಟು 2 ಇದ್ದಾಗ ಆಕ್ಸಲರೇಷನ್ ಏನಾಗುತ್ತೆ ಕಂಡುಹಿಡಬೇಕು. ಇವಾಗ ಆಕ್ಸಲರೇಷನ್ ಇಕ್ವೇಷನ್ ಏನು ಸಿಕ್ಕಿದೆ ನಮಗೆ, 12 ಟಿ ಅಂತ ಇದೆ. 12 ಟಿಯಲ್ಲಿ ಟಿ ಈಸ್ ಈಕ್ವಲ್ ಟು ಏನು ಪುಟ್ ಮಾಡ್ತೀರಾ, 2. 12 ಇಂಟು 2 24. ನೋಡಿರಿ ಇಲ್ಲಿ ಯಾವುದೇ ಮೈನಸ್ ಮಾಡೋ ನೆಸಿಟಿ ಇಲ್ಲ, ಯಾಕಂದರೆ 12 ಟಿ ಅಷ್ಟೇ ಬಂದಿದೆ. 12 ಇಂಟು 2 24 ಅದರ ಎಸ್ ಐ ಯೂನಿಟ್ ಏನು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಯಿತಾ, ಇಲ್ಲಿ ಆಕ್ಸಲರೇಷನ್ ಸಿಕ್ತು, ವೆಲಾಸಿಟಿನೂ ಸಿಕ್ತು. ಯಾವಾಗ, ವೆನ್ ಟಿ ಈಸ್ ಈಕ್ವಲ್ ಟು 2 ಸೆಕೆಂಡ್ಸ್ ಇದ್ದಾಗ. ನೀವು ಇವಾಗ ಏನು ಮಾಡಬೇಕು, ನೆಕ್ಸ್ಟು ಟಿ ಈಸ್ ಈಕ್ವಲ್ ಟು 5 ಸೆಕೆಂಡ್ಸ್ ಇದ್ದಾಗ ಅದನ್ನು ನೀವು ಫೈಂಡ್ ಔಟ್ ಮಾಡಿ ಆನ್ಸರ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಷ್ಟು ಫುಲ್ ಅಂದರೆ ವೆನ್ ಟಿ ಈಸ್ ಈಕ್ವಲ್ 2 ಮತ್ತು ವೆನ್ ಟಿ ಈಸ್ ಈಕ್ವಲ್ 5 ಮಾಡಿದರೆ ಫುಲ್ ಆನ್ಸರ್ ಮಾಡಿದಷ್ಟೇ ನಿಮಗೆ 10 ಔಟ್ ಆಫ್ 10 ಮಾರ್ಕ್ಸ್ ಕೊಡ್ತಾರೆ. ನೀವು ಒಂದಷ್ಟೇ ಮಾಡಿ ಬಿಟ್ಟರೆ ನಿಮಗೆ 5 ಅಥವಾ 6 ಡಿಪೆಂಡ್ಸ್ ಅಪಾನ್ ಆನ್ಸರ್ ಮೇಲೆ ಮಾರ್ಕ್ಸ್ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ನೋಡಿ, ಫಸ್ಟ್ ಸ್ಟೆಪ್ಪು ವೆಲಾಸಿಟಿ ಇಕ್ವೇಷನ್ ಕಂಡುಹಿಡಬೇಕು, ಆಕ್ಸಲರೇಷನ್ ಇಕ್ವೇಷನ್ ಕಂಡುಹಿಡಬೇಕು. ನೆಕ್ಸ್ಟ್ ಸ್ಟೆಪ್ಪು ಟೈಮ್, ಯಾವ್ಯಾವ ಟೈಮ್ ಕೊಟ್ಟಿರ್ತಾರೆ, 2 ಟೈಮ್ಸ್ ಕೊಟ್ಟಿರ್ತಾರೆ ಅವರು. ಅಂದರೆ ಟೈಮ್ 2 ಈಸ್ ಈಕ್ವಲ್ ಟು 2, ಟಿ ಈಸ್ ಈಕ್ವಲ್ ಟು 3, ಈ ಥರ ಟೈಮ್ಸ್ ಕೊಟ್ಟಿರ್ತಾರೆ. ಅವನ್ನೆರಡು ಪುಟ್ ಮಾಡಿ ಆಕ್ಸಲರೇಷನ್ ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕು. ಇಷ್ಟು ಮಾಡಿದರೆ ನಿಮಗೆ 10 ಮಾರ್ಕ್ ಔಟ್ ಆಫ್ 10 ಸಿಗುತ್ತೆ. ಓಕೆ, ಈ 3 ಕ್ವಶನ್ಸ್ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಮೆಂಟ್ ಬಿಲೋ ಆ್ಯಂಡ್ ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಎಕ್ಸಾಮ್ಸ್ ನಿಮಗೆ ಮೇ 20 ಇದೆ. ಸೊ ಪ್ರಿಪೇರ್ ವೆಲ್. ಇನ್ 3 ಡೇಸ್ ಅಷ್ಟೇ ನಿಮಗೆ ಬಾಕಿ ಇರೋದು. ಸೊ ನೀವು ಕರೆಕ್ಟಾಗಿ ಓದ್ಕೊರಿ. 10 ಮಾರ್ಕ್ಸಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ರಿ. 10 ಮಾರ್ಕ್ಸ್ ಒಳಗೆ ಇದೇ 3 ಟಾಪಿಕ್ ಮೇಲೆ ಪರ್ಫೆಕ್ಟ್ ಮಾಡ್ಕೊರಿ. 3 ಮಾಡಲ್ ಕ್ವಶನ್ ಪೇಪರು ನಿಮಗೆ 10 ಮಾರ್ಕ್ಸ್ ಒಳಗೆ 30 ಮಾರ್ಕ್ಸ್ ನಿಮಗೆ 3 ಕ್ವಶನ್ಸ್ ಟಚ್ ಮಾಡೋದ್ರಿಂದ 30 ಮಾರ್ಕ್ಸ್ ನಿಮ್ಗೆ ಈಸಿಲಿ ನೀವು ಗ್ರ್ಯಾಬ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು. ಗುಡ್ ನೈಟ್.